ಇನ್ನು ಮೈಸೂರಿನ ಕಬಿನಿ ಜಲಾಶಯದಲ್ಲಿ ದುರಸ್ತಿಗೆ ಹಣನೇ ಇಲ್ಲ, ಕಾಸೇ ಇಲ್ವಂತೆ ಅದನ್ನ ದುರಸ್ತಿ ಮಾಡಲಿಕ್ಕೆ. 50 ವರ್ಷ ಹಳೆಯದಾಗಿದೆ ಮೈಸೂರಿನ ಕಬಿನಿ ಜಲಾಶಯ, ಅದರ ದುರಸ್ತಿಗೆ ಕಾಸೇ ಇಲ್ಲ. ಬೇರೆ ಎಲ್ಲದಕ್ಕೂ ಇದೆ ಇವರ ಹತ್ರ. ಅನುದಾನ ಕೊರತೆಯಿಂದ ದುರಸ್ತಿ ಕಾಮಗಾರಿಗಳು ಸ್ಥಗಿತಗೊಂಡಿದೆ. ದುರಸ್ತಿ ಕಾಮಗಾರಿ ಇಲ್ಲದಕ್ಕೆ ಶಿಥಿಲಾವಸ್ಥೆಯನ್ನು ತಲುಪಿದೆ 50 ವರ್ಷ ಹಳೆಯ ಕಬಿನಿ ಜಲಾಶಯ. ಅಣೆಕಟ್ಟಿನ ಕೆಲ ಭಾಗದಲ್ಲಿ ನೀರು ಸೋರಿಕೆ ಆಗ್ತಾ ಇರೋ ಮಾಹಿತಿ ಇದೆ. 2020-21ರಲ್ಲೇ 92 ಕೋಟಿ ವೆಚ್ಚದ ಕ್ರಿಯಾ ಯೋಜನೆ ವರದಿಯಾಗಿ ಸಲ್ಲಿಸಲಾಗಿತ್ತು. ಪ್ರಸ್ತಾವನೆಯನ್ನ ಸಲ್ಲಿಸಿ 4 ವರ್ಷ ಆದರೂ ಕೂಡ ನಯಾ ಪೈಸೆ ಬಿಡುಗಡೆ ಆಗಿಲ್ಲ. ದಂಡೆಯ ಸ್ಲೋಯಿಸ್ ವಾಲ್ ಶಿಥಿಲವಾಗಿದ್ದು ನೀರು ಪೋಲಾಗ್ತಾ ಇದೆ. ನದಿಗೆ ನೀರು ಬಿಡೋದಕ್ಕೆ ಇಲೋ ಸ್ಲೈಸ್ ವಾಲ್ ಕೂಡ ಶಿಥಿಲವಾಗಿದೆ ಅನ್ನುವಂಥ ಈಗ ಅನುಮಾನ ಶುರುವಾಗಿದೆ. 50 ವರ್ಷದ ಹಳೆಯ ಮೈಸೂರಿನ ಕಬಿನಿ ಜಲಾಶಯ ದುರಸ್ತಿಗೆ ಹಣ ಇಲ್ಲ ಅಂತಂದ್ರೆ 2020-21ರಲ್ಲೇ 90 ಕೋಟಿ ವೆಚ್ಚದ ಕ್ರಿಯಾ ಯೋಜನೆ ವರದಿಯನ್ನ ಸಲ್ಲಿಸ್ಬಿಟ್ಟು 4 ವರ್ಷ ಆದರೂ ಕೂಡ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಆಮೇಲೆ ನಿರ್ವಹಣೆಗೆ ದುಡ್ಡು ಖರ್ಚು ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಅಂದಮೇಲೆ ನೀವುಗಳು ಅಂಥದ್ದೊಂದು ಡ್ಯಾಮ್ ಕಟ್ಸಕ್ಕಾಗತ್ತಾ? ಯಾವುದೇ ಸರ್ಕಾರಗಳಾಗಿರ್ಲಿ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರನ ಪ್ರಶ್ನೆ ಮಾಡ್ತೀವಿ ಅಷ್ಟೇ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕಬಿನಿ ಜಲಾಶಯ ದುರಸ್ತಿಗೆ ಹಣ ಇಲ್ಲ, ಪ್ರಸ್ತಾವನೆ ಸಲ್ಲಿಸಿ ಯೋಜನಾ ವರದಿಯನ್ನ ಸಲ್ಲಿಸಿ 4 ವರ್ಷ ಆದರೂ ನಯಾ ಪೈಸೆ ಬಿಡುಗಡೆಯಾಗಿಲ್ಲ. ಇಂಥದ್ದೊಂದು ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಹಣೆ ಬರ ಯಾವ ಸರ್ಕಾರಕ್ಕೂ ಇವತ್ತಿಲ್ಲ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ನಿರ್ವಹಣೆನೇ ಮಾಡದೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಏನ್ ಮಾಡ್ತಾರಂತೆ? ಹೌದು ಸಿಂದ್ರ, ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲು ತುಂಬತಕ್ಕಂಥ ಜಲಾಶಯಗಳಲ್ಲಿ ಮೈಸೂರಿನ HD ಕೋಟೆ ತಾಲೂಕಿನಲ್ಲಿರ್ತಕ್ಕಂಥ ಕಬಿನಿ ಜಲಾಶಯ ಒಂದು ಪ್ರಪ್ರಥಮವರೆಗೆ, ಅಂದ್ರೆ ವರ್ಷದಲ್ಲಿ 2 ಬಾರಿ ತುಂಬತಕ್ಕಂಥ ಜಲಾಶಯ ಅನ್ನೋ ಒಂದು ಹೆಗ್ಗಳಿಕೆಗೆ ಕೂಡ ಈ ಕಬಿನಿ ಜಲಾಶಯ ಪಾತ್ರ ಆಗತ್ತೆ. ಯಾಕಂದ್ರೆ ಸುಮಾರು 50 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂತಹ ಈ ಹಳೆಯ ಡ್ಯಾಮ್ ಕೂಡ ಇದು. ಆದ್ರೆ ಕಳೆದ 2020-21ರಲ್ಲಿ DPR ಅನ್ನ ರಚನೆ ಮಾಡಿ ಡ್ಯಾಮ್ ನ ದುರಸ್ತಿಗೆ ಹಣ ಕೊಡಿ ಅಂತೇಳಿ DPR ರಚನೆಯಾಗಿ ಸರ್ಕಾರಕ್ಕೆ ಹೋಗಿದ್ರು ಕೂಡ ಈವರೆಗೂ ಕೂಡ ಒಂದೇ ಒಂದು ಪೈಸಾ ಬಿಡುಗಡೆ ಮಾಡಿಲ್ಲ ಅನ್ನೋದು ಕೂಡ ಆರೋಪ ಇರ್ತಕ್ಕಂಥದ್ದು. ಯಾಕಂದ್ರೆ 50 ವರ್ಷ ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ನದಿಗೆ ನೀರು ಬಿಡ್ತಕ್ಕಂಥ ಸ್ಲೋಯಿಂಗ್ ವಾಲ್ ಏನಿದೆ ಅಲ್ಲಿ ಶಿಥಿಲ ಆಗಿದೆ. ಜೊತೆಗೆ ಮತ್ತೆ ಹಲವು ಗೇಟ್ಗಳಲ್ಲಿ ಕೂಡ ಶಿಥಿಲ ಆಗಿದೆ ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಡ್ಯಾಮ್ ಅನ್ನ ಈಗಾಗಲೇ ನಾವು ತುಂಗಭದ್ರಾ ಜಲಾಶಯದ ಪರಿಸ್ಥಿತಿಯನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಮೈಸೂರಿನ ಕಬಿನಿ ಡ್ಯಾಮ್ ಆ ರೀತಿ ಆಗಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ತುಂಗಭದ್ರಾ ಡ್ಯಾಮ್ ಅನ್ನ ಈ ಏನು ಗೇಟ್ ಕೊಚ್ಚು ಹೋದ ಬಳಿಕ ಈಗ ಎಚ್ಚೆತ್ಕೊಂಡು ಇಡೀ ರಾಜ್ಯ ಸರ್ಕಾರ ಅಲ್ಲಿ ಠಿಕಾಣಿಯನ್ನ ಹೂಡಿ ಡ್ಯಾಮ್ ಅನ್ನ ಸರಿಪಡಿಸುವಂತ ಕೆಲಸ, ದುರಸ್ತಿ ಮಾಡತಕ್ಕಂಥ ಕೆಲಸ ಮಾಡ್ತಿದೆ. ಆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಲವು ಜಲಾಶಯಗಳ ಸ್ಥಿತಿ ಕೂಡ ಬೇರೆ ಆಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಹಣಕಾಸನ್ನ ಬಿಡುಗಡೆ ಮಾಡಿ ಹಳೆಯ ಡ್ಯಾಮ್ಗಳನ್ನ ದುರಸ್ತಿ ಮಾಡಿದ್ರೆ ಮುಂದೆ ಆಗ್ತಕ್ಕಂಥ ಅಪಾಯವನ್ನ ತಪ್ಪಿಸಬಹುದು. ಈ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಡ್ಯಾಮ್ಗಳ ಭದ್ರತೆಯನ್ನ ಹೆಚ್ಚಿಸುವುದರ ಜೊತೆಗೆ ಡ್ಯಾಮ್ಗೆ ಒಂದು ಭದ್ರತಾ ಏನು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ಬೇಕು. ಡ್ಯಾಮ್ ಭದ್ರತೆಯಿಂದ ಇರಬೇಕು. ಎಲ್ಲಿ ಶಿಥಿಲ ಆಗಿದೆ ಅದನ್ನ ಸರಿಪಡಿಸುವಂತ ಕೆಲಸ ಕೂಡ ಆಗಬೇಕು. ಮೈಸೂರಿನ HD ಕೋಟೆ ತಾಲೂಕಲ್ಲಿರ್ತಕ್ಕಂತಹ ಏನು 2284 ಅಡಿ ಏನು ಜಲಾಶಯ ಇದೆ, 19 TMC ನೀರಿನ ಸಾಮರ್ಥ್ಯ ಇರತಕ್ಕಂತಹ ಜಲಾಶಯದಲ್ಲಿ ಇವತ್ತಿನ ನೀರಿನ ಮಟ್ಟ 18 TMC ಇದೆ. ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರು ಪೋಲಾದ್ರೆ ರೈತರ ಜಮೀನಿಗೆ ನುಗ್ಗುತ್ತೆ, ಹಲವು ಗ್ರಾಮಗಳು ಮುಳುಗಡೆ ಆಗುತ್ತೆ. ಈ ಕೂಡಲೇ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಏನು DPR ನ ರಚನೆ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆಗದೇ ಇದ್ರು ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಹಣವನ್ನ ಕೊಟ್ರೆ ಗೇಟ್ ನ ದುರಸ್ತಿಯನ್ನ, ವಾಲ್ನ ದುರಸ್ತಿಯನ್ನ ಕೂಡ ಮಾಡಬಹುದು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಕೂಡಲೇ ರಾಜ್ಯ ಸರ್ಕಾರ ತುಂಗಭದ್ರಾ ಡ್ಯಾಮ್ ನ ವಿಚಾರದಲ್ಲಿ ಆದಂತಹ ನಿರ್ಲಕ್ಷ್ಯವನ್ನ, ಬೇಜವಾಬ್ದಾರಿತನವನ್ನ ಬಿಟ್ಟು ಈ ಡ್ಯಾಮ್ ನ ಏನು ಸರಿಪಡಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇರ್ತಕ್ಕಂಥದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.